ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗ ಜನಗಳು ಹೆಂಗೆ ಅಂತಂದರೆ, ನಮ್ಮ ಹತ್ರ ಇದ್ದರೆ ದುಡ್ಡು ಕಾಸು ಎಲ್ಲ ಇದ್ದರೆ ನಮ್ಮ ಹತ್ರ ಚೆನ್ನಾಗಿರ್ತಾರೆ. ನಮ್ಮ ಹತ್ರ ಏನೂ ಇಲ್ಲ ಅಂದರೆ ನಮ್ಮನ್ನೇ ಒಂಥರ ನೋಡ್ತಾರೆ. ಇರೋರನ್ನ ಆದರೆ ಚೆನ್ನಾಗಿ ನೋಡ್ತಾರೆ, ಇಲ್ಲ ಅಂದವ್ರನ್ನ ಒಂಥರ ನೋಡ್ತಾರೆ. ಆ ಥರ ಫ್ರೆಂಡ್ಸ್, ದುಡ್ಡಿದ್ರೇ ದುನಿಯಾ. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ. ನಮ್ಗೆ ಯಾರೂ ಬೆಲೆನೂ ಕೊಡಲ್ಲ, ಏನಿಲ್ಲ. ನಾವು ಒಳ್ಳೆ ಪೊಸಿಷನಲ್ಲಿದ್ದು ದುಡ್ಡು ಕಾಸು ನಮ್ಮ ಹತ್ರ ಇದ್ರೇ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ತಾರೆ. ನಮ್ಮ ಹತ್ರ ಏನಿಲ್ಲ ಅಂದರೆ, ಅಯ್ಯೋ ಅವಳಿಗೆ ತಿನ್ನೋಕೆ ಗತಿ ಇಲ್ಲ, ಅವಳನ್ನೇನು ಮಾತಾಡ್ಸೋದು, ಅವಳನ್ನೇನು ಅವ್ರ ಮನೆಗೇನು ಹೋಗೋದು ಅಂತಾರೆ. ನಮ್ಮನ್ನೇ ಒಂದು ರಿಲೇಷನ್ಗಳನ್ನೇ ಒಂಥರ ನೋಡ್ತಾರೆ ನಮ್ಮನ್ನು. ಏನಿಲ್ಲ ಅಂದರೆ ನಮ್ಮ ಹತ್ರ ಎಲ್ಲ ಇತ್ತು ಅಂತಂದರೆ, ನಾವು ಚೆನ್ನಾಗಿತ್ತು ಅಂದರೆ ಬಾ ಫೋನ್ ಮಾಡೋದು, ಚೆನ್ನಾಗಿದ್ದೀರಾ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತಾರೆ. ಇಲ್ಲ ಅಂದರೆ ವಿಚಾರಿಸೋದು ಇಲ್ಲ, ತಿರುಗು ನೋಡೋದಿಲ್ಲ, ಏನಿಲ್ಲ. ಅಯ್ಯೋ ಅವ್ರ ಫ್ಯಾಮಿಲಿದು ಅವ್ರಿಗೆ, ನಮ್ಮ ಫ್ಯಾಮಿಲಿದು ನಮಗೆ, ಅವ್ರು ಕಟ್ಕೊಂಡು ನಮಗೇನು, ಅವರಿಂದ ನಮಗೇನು ಆಗಬೇಕಾಗಿಲ್ಲ ಅಂತಾರೆ. ಅದೇ ಹಂಗೆ ಅಂತಾರೆ. ಅದೇ ನಾವು ಒಂಚೂರು ಚೆನ್ನಾದರೆ ಎಲ್ಲರೂ ನಮ್ಮನ್ನು ಇದು ಮಾಡ್ತಾರೆ. ನಾವು ಬಡಸ್ತಾನದಲ್ಲಿದ್ದು ನಮಗೇನು ಇಲ್ಲ ಅಂದರೆ ನಮ್ಮನ್ನು ಯಾರೂ ಮಾತಾಡ್ಸೋದು ಇಲ್ಲ, ಮನೆ ಬಾಗಿಲಿಗೂ ಬರೋಲ್ಲ, ಮಾತಾಡ್ಸೋದಿಲ್ಲ. ಹೋಯ್ತಾ ಇದ್ದರೆ ಅವರೇ ಒಂದು ಕಡೆ ತಿರ್ಕೊಂಡು ಹೋಗ್ತಾರೆ. ಅದೇ ನಾವೊಂಚೂರು ಚೆನ್ನಾಗಿತ್ತು ಇದಾಯಿತು ಅಂದರೆ ಬರ್ತಾರೆ, ಅವರೇ ನಮ್ಮನ್ನು ಹುಡಿಕೊಂಬರ್ತಾರೆ. ಏನು ಚೆನ್ನಾಗಿದ್ದೀರಾ, ಏನು ಎಲ್ಲಿದ್ದೀರಾ, ಏನು ಸಮಾಚಾರ ಅಂತ ಎಲ್ಲನೂ ವಿಚಾರಿಸ್ಕೋತಾರೆ. ಬನ್ನಿ ಹೋಗ್ರಿ, ಒಂದು ಫೋನ್ ಮಾಡಲ್ಲ, ಏನಿಲ್ಲ ಅಂತಾರೆ. ಅದೇ ನಾವು ಕಷ್ಟದಲ್ಲಿದ್ದರೆ ಒಬ್ಬರು ನಮ್ಮ ಮನೆ ಬಾಗಿಲಿಗೂ ಬರೋದಿಲ್ಲ, ತಿರುಗು ನೋಡೋದಿಲ್ಲ, ಏನೂ ನೋಡೋದಿಲ್ಲ. ಅಷ್ಟೇ ಫ್ರೆಂಡ್. ಜನಗಳು ಯಾರನ್ನು ಈ ಕಾಲದಲ್ಲಿ ಯಾರನ್ನು ನಂಬಬಾರ್ದು. ಎಲ್ಲರನ್ನೂ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡಬೇಕು. ನಮ್ಮದು ಜೀವನ ನಮ್ಮದೇ, ಬೇರೆಯವ್ರದ್ದೇ. ನಾವು ಚೆನ್ನಾಗಿದ್ರೇ ಎಲ್ಲ. ನಾವು ಚೆನ್ನಾಗಿಲ್ಲ ಅಂದರೆ ಯಾರಿಗೂ ಇಲ್ಲ. ಆದ್ರೂ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಇಲ್ಲ ಅಂತಂದರೆ ಬೆಲೆನೇ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂದರೆ ಅಣ್ಣ ತಮ್ಮದಿರಾದರೂ ಇರಬೇಕು. ಅಣ್ಣ ತಮ್ಮದಿರು ಇಲ್ಲ ಅಂತಂದರೆ ಕಟ್ಕೊಂಡು ಗಂಡನ ಯಾರ್ದಾರು ಸಪೋರ್ಟ್ ಇರಬೇಕು ಹೆಣ್ಮಕ್ಳಿಗೆ. ಇಲ್ಲ ಅಪ್ಪ ಅಮ್ಮನ ಸಪೋರ್ಟ್ ಇರಬೇಕು, ಇಲ್ಲ ಗಂಡನ ಸಪೋರ್ಟ್. ಎರಡು ಕಡೆಯೂ ಸಪೋರ್ಟ್ ಇಲ್ಲ ಅವ್ರಿಗೆ. ಎರಡು ಕಡೆಯೂ ಯಾವ ಆಸ್ತಿನೂ ಇಲ್ಲ, ಏನಿಲ್ಲ ಅಂತಂದರೆ ಹೆಣ್ಮಕ್ಳ ಜೀವನ ತುಂಬ ಕಷ್ಟ ಫ್ರೆಂಡ್. ಅವ್ರು ಇದ್ರೂ ಒಂದೇ, ಸತ್ರು ಅನ್ನೋದು ಆ ಥರ ಆಗ್ಬಿಡುತ್ತೆ. ಅವ್ರ ನೋವನ್ನು ಯಾರಿಗೂ ಹೇಳ್ಕೊಳಕ್ಕೂ ಆಗೋಲ್ಲ, ಕೇಳೋರು ಇರೋಲ್ಲ, ಏನೂ ಇರೋದಿಲ್ಲ ಅವ್ರಿಗೆ. ಅಪ್ಪನ ಮನೆಗೆ ಹೋದರೆ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರೂ ಇರೋಲ್ಲ, ಅವ್ರನ್ನ ಕರೆಯೋದಿಲ್ಲ, ಬಾಣಿಸೋರಿಲ್ಲ. ನೀವು ತಿಂದ್ರಾ ಉಂಡ್ರಾ ಹೆಂಗಿದ್ದೀರಾ ಅಂತ ಕೇಳೋರಿಲ್ಲ, ಯಾರೂ ಮಾತಾಡ್ಸೋದಿಲ್ಲ ಫ್ರೆಂಡ್. ಅಷ್ಟೇ, ಅವರೆಲ್ಲರೂ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಲ್ಲರೂ ಅಷ್ಟೇ. ಯಾರೂ ಆಗೋದಿಲ್ಲ. ನಮ್ಮ ಹತ್ರ ಇದ್ರೇ ಇಲ್ಲ. ನಮ್ಮ ಹತ್ರ ಇಲ್ಲ ಅಂದರೆ ಯಾರೂ ನೋಡೋದಿಲ್ಲ. ನಾವು ಚೆನ್ನಾಗಿರ್ಬೇಕು ಫಸ್ಟು. ನಾವು ಚೆನ್ನಾಗಿದ್ರೇ ಚೆನ್ನಾಗಿರ್ತೀವಿ. ಇಲ್ಲ ಅಂತಂದರೆ ಯಾರು ನಮ್ಮ ಕಷ್ಟಕ್ಕೂ ಬರೋಲ್ಲ, ಏನೂ ಬರೋದಿಲ್ಲ. ನಮ್ಮ ಹತ್ರ ದುಡ್ಡು ಕಾಸಿತ್ತು ಅಂದರೆ ಸಹಾಯ ಮಾಡಿರಿ ಅಂತ ಕೇಳ್ತಾರೆ. ನಮ್ಮ ಹತ್ರ ಏನಿಲ್ಲ ಅಂದರೆ ಅವ್ರನ್ನ ಕೇಳೋಕ್ಕೋದ್ರೆ, ಅಯ್ಯೋ ನಮಗೆ ಇಲ್ಲ, ನಿಮ್ಗೆ ಎಲ್ಲಿಂದ ತರೋದು, ನಮ್ಮ ಕಷ್ಟ 108 ಐತಿ ಅಂತ ಹೇಳ್ತಾರೆ. ಜಗತ್ತೇ ಇಷ್ಟು. ಹುಟ್ಟುವಾಗ ಅಣ್ಣ ತಮ್ಮದಿರು, ಬೆಳೀತಾ ದಾಯಾದಿಗಳು. ಅಷ್ಟೇ. ನಾವು ಚೆನ್ನಾಗಿರಬೇಕು ಅಷ್ಟೇ. ಯಾರು ಇದಕ್ಕೂ ನಾವು ತಲೆ ಬೇರೆಯವ್ರ ವಿಷಯಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅವ್ರದ್ದು ಕಟ್ಕೊಂಡು ಏನಾಗಬೇಕು, ನಾವು ಚೆನ್ನಾಗಿರಬೇಕು ಅಷ್ಟೇ. ನಾವು ದುಡಿಬೇಕು, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಬೇರೆಯವ್ರದ್ದೆಲ್ಲರದ್ದು ಬಗ್ಗೆ ಅಯ್ಯೋ ಅವ್ರದ್ದು ಯೋಚನೆ ಮಾಡೋದು, ಇವ್ರದ್ದು ಯೋಚನೆ ಮಾಡೋದು, ಇವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹೊರ್ತು ನಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರೂ ಇರೋದಿಲ್ಲ. ಆದರೆ ಮನುಷ್ಯನ ಕಷ್ಟ ಅಂತ ಬಂದಾಗಲೇ ನಮ್ಮವ್ರು ಯಾರು ಅಂತ ನಮಗೆ ಗೊತ್ತಾಗೋದು. ಚೆನ್ನಾಗಿದ್ದಾಗ ನಮಗೆ ಗೊತ್ತಾಗೋದಿಲ್ಲ. ಅಯ್ಯೋ ಎಲ್ಲ ನಮ್ಮವರೇ ಅಂತೀವಿ. ಅದೇ ಕಷ್ಟ ಬರುತ್ತಲ್ಲ, ಕಷ್ಟ ಬಂದಾಗಲೇ ಗೊತ್ತಾಗೋದು ನಮ್ಗೆ ಯಾರವ್ರೆ ಯಾರಿಲ್ಲ ಅಂತ ಗೊತ್ತಾಗೋದು. ಹಂಗೆ ಫ್ರೆಂಡ್. ಅಷ್ಟೇ. ದಯವಿಟ್ಟು ಯಾರೂ ಕೆಟ್ಟು ಮಾತ್ರ ಅಪ್ಪನ ಮನೆಗೆ ಹೋಗ್ಬೇಡ್ದು. ಅಪ್ಪನ ಮನೆ ಬಾಗ್ಲಿಗಂತೂ ಹೋಗ್ಬಾರ್ದು. ಕೆಟ್ಟುಬಿಟ್ಟು ಹೆಣ್ಮಕ್ಳು ಕಾಲು ಕಸೋದಕ್ಕಿಂತ ಕಡೆ ಆಗ್ತಾರೆ. ನಮ್ಮನ್ನೇ ಬಂದಿರೋರು ತಮ್ಮ ಹೆಂಡ್ತಿ ಅಣ್ಣ ಹೆಂಡ್ತಿರೋರು ಮನೆಯಿಂದ ಆಚೆ ಹಾಕ್ತಾರೆ. ಯಾಕೆ ಬಂದಿದ್ದೀರಾ ಅಂತ ಬಾಯಿ ಬಂದಂಗೆ ಬೈತಾರೆ, ಟಾರ್ಚರ್ ಕೊಡ್ತಾರೆ. ಅದಕ್ಕೆ ದಯವಿಟ್ಟು ಯಾರು ಕೆಟ್ಟುಬಿಟ್ಟು ಅಪ್ಪನ ಮನೆ ಬಾಗ್ಲಿಗೆ ಹೋಗ್ಬೇಡ್ರಿ. ಯಾಕೆಂದರೆ ನಾವು ಜೀವನದಲ್ಲಿ ಅನುಭವಿಸಿರೋ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀವಿ. ನಮಗೆ ಬಂದಿರೋ ಪರಿಸ್ಥಿತಿ ನಿಮಗೆ ಬರಬಾರ್ದು. ನಮ್ಗೆ ಯಾರೂ ಇಲ್ಲ, ಅದಕ್ಕೇ ಹೋಯ್ತೀವಲ್ವ, ಅದಕ್ಕೇ ಅವ್ರು ಅಂದಂಗೆಲ್ಲ ನಾವು ಅನ್ನಿಸ್ಕೊತೀವಿ. ಅದೇನೇ ನಾವು ಪಾಡಿಗೆ ನಾವು ಇದ್ದುಬಿಟ್ರೆ, ಅಪ್ಪ ಅಮ್ಮನೇ ಇಲ್ಲ ಅಂದಮೇಲೆ ಏನಕ್ಕೆ ಹೋಗ್ಬೇಕು ಅಪ್ಪನ ಮನೆಗೆ ಅಂತ ಇದ್ದುಬಿಟ್ರೆ, ಅವಾಗ ಯಾರೂ ನಮಗೇನೋ ಇದು ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರವ್ರು ಇರ್ತಾರೆ. ಆದರೆ 2 ದಿನಕ್ಕೆ ಹೋಗಿ ಬರ್ಬೋದು. ಅದೇ ಜಾಸ್ತಿ ದಿನ ಹೋಗಿ ಅಲ್ಲಿತ್ತು ಅಂದರೆ ನಮಗೆ ಬೆಲೆನೋ. 1 ದಿನ 2 ದಿನ ಹೋಗಿದ್ರೆ ಚೆನ್ನಾಗಿ ಅಕ್ಕ ಅಂತ ಹಿಂದಿನ ದಿನ ಸುತ್ತಾಡಿಕೊಂಡು ಎಲ್ಲ ಇದಾಗಿರ್ತಾರೆ. ಆಮೇಲೆ ಅವ್ರು ವರ್ಷೆ ತೋರಿಸ್ತಾರೆ, ಏನಕ್ಕೆ ಬಂದರು ಇವರು, ಹೋಗ್ರಿ ಮನೆ ಬಿಟ್ಟು ಆಚೆ, ಇವ್ರ ಅಪ್ಪ ಅಮ್ಮನೇ ಸತ್ತೋಗೋರು, ಇವ್ರು ಯಾಕೆ ಬರ್ಬೇಕು ನಮ್ಮ ಮನೆ ಬಾಗ್ಲಿಗೆ, ಇವ್ರಿಗೆ ಹೆಣ್ಮಕ್ಳಿಗೆ ಏನಕ್ಕೆ ಅಧಿಕಾರ ಏನೈತೆ, ಅಪ್ಪ ಅಮ್ಮ ಸತ್ತೋದ್ಮೇಲೆ ಹೆಣ್ಮಕ್ಳಿಗೆ ಅಧಿಕಾರನೇ ಇಲ್ಲ ಅಂತ ಬೈತಾರೆ. ಹಂಗಿದ್ದಾರೆ ಫ್ರೆಂಡ್ ಜನಗಳು. ಅದಕ್ಕೆ ದಯವಿಟ್ಟು ಕೆಟ್ಟ ಅಪ್ಪನ ಮನೆ ಬಾಗ್ಲಿಗೆ ಯಾರೂ ಹೋಗ್ಬೇಡ್ರಿ.